ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಶಾಕ್ ಪ್ರತಿಭಟನೆಯಲ್ಲಿ ಭಾಗಿಯಾದಂತವ್ರಿಗೆ. ಯಾಕಂತ ಅಂದ್ರೆ ಮಂಡ್ಯದಲ್ಲಿ ಪ್ರತಿಭಟನಾಕಾರರ ಮೇಲೆ ಮತ್ತೆರಡು ಎಫ್ಐಆರ್ ದಾಖಲಾಗಿದೆ. ಪಾದಯಾತ್ರೆಯಲ್ಲಿ ಭಾಗಿಯಾದಂತವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ ಪ್ರತ್ಯೇಕ 2 ಪ್ರಕರಣಗಳು ದಾಖಲಾಗಿದೆ. 50ಕ್ಕೂ ಹೆಚ್ಚು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ನಿನ್ನೆ ಅದೊಂದು ರೀತಿ ಹಿಂಸಾತ್ಮಕವಾದಂತಹ ರೀತಿಯಾಗಿ ನಡೆಯುವಂತ ಒಂದು ಮುನ್ಸೂಚನೆ ಆಗ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ಭದ್ರತೆ ಕೊಡಬೇಕಾಯ್ತು. ಬಹಳ ಕಲ್ಲೊಡೆಯೋದು, ಸಿಕ್ ಕಡೆ ಕಲ್ಲೊಡೆಯೋದು, ಫ್ಲೆಕ್ಸ್ ಹರಿಯೋದು, ಈ ತರದ್ದೆಲ್ಲ ನಡೆದಿತ್ತು. ಸೊ ಈ ಕಾರಣಕ್ಕಾಗಿನೇ ಈಗ ಪೊಲೀಸರ ಕೆಲಸಕ್ಕೆ ಅಡ್ಡಿ ಆರೋಪದ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಅಲ್ಲಲ್ಲಿ ಕಲ್ಲು ಹೊಡೆದಿದ್ದಕ್ಕೆಲ್ಲವೂ ಕೂಡ ಕೇಸ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕರು, ಖಂಡಿತ ಕಾಂಗ್ರೆಸ್ ನಾಯಕರು ಸರ್. ಅದಕ್ಕೆ ಕಾರಣ ದಾಖಲೆಗಳಬೇಕಲ್ಲ. ಇದು ಪಂಚಾಯತ್ ರಿಜಿಸ್ಟ್ರೇಷನ್ ಮಾಡಿರುವಂತದ್ನ ತೆಗೆದುಕೊಂಡು ಹೋಗಿ ಬುಕ್ನ ಬೇರೆ ತರ ತಿರುವು ಕೊಟ್ಟು ಪೇಪರ್ನ ಬದಲು ಮಾಡಿ ಬರೆದು ಅದನ್ನ ಜನಗಳಿಗೆ ಕೊಡ್ತಾ ಇರುವಂತದ್ದು. ಇದು ಒರಿಜಿನಲ್ ಅಂತ. ಅವರು ಕಾಂಗ್ರೆಸ್ ಕಟ್ಟಾಳಗಳು ಇವತ್ತು ಯಾರು ಒರಿಜಿನಲ್ ಅಂತ ಹೇಳ್ತಾ ಇದಾರೆ ಸಾಬೀತ್ ಮಾಡ್ಲಿಕ್ಕೆ ನಾನಿದ್ದೀನಿ. 24 hours ಇದ್ದೀನಿ. ನನ್ನ ಮುನ್ಗಡೆ ತರಬೇಕು ಆ ಪ್ರತಿನ. ನಾವು ಬೈಲಾತಿದ್ದು ನಮ್ಮ ಸಭೆಯಲ್ಲಿ ತೀರ್ಮಾನಿಸುವಂತದ್ನ ಉಲ್ಲೇಖ ಮಾಡಿ 18ನೇ ತಾರೀಕು ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. 18ನೇ ತಾರೀಕು ನೋಟಿಸ್ ಕೊಟ್ಟದ್ದು ರಿಸೀವ್ ಮಾಡಿರೋ ಯಾರು ಯಾರು ಕೊಟ್ಟಿದ್ದಾರೆ? ಇವರು ನೋಟಿಸ್ನ ಯಾರು ಕೊಟ್ಟಿದ್ದಾರೆ? 18ನೇ ತಾರೀಕು ನೋಟಿಸ್ ಯಾರು ಕೊಟ್ಟಿದ್ದಾರೆ? ಏನು ಸರ್ ಈಗ ಬಾಂಡ್ ಪೇಪರ್ ಅಲ್ಲಿ ಮುಚ್ಚಳಿಕೆ ಬರ್ಕೊಟ್ರು ಅಂತ ಹೇಳ್ತಾರಲ್ಲ ಸರ್, ಅದೆಲ್ಲ ಇವರು ಎದುರಿಸಿ ಬೆದರಿಸಿ ಮಾಡಿಸ್ಕೊಂಡ್ಬರೋದು ಅಂತ ಎದ್ದು ಕಾಣ್ತಾ ಇದೆ. ಇವೆಲ್ಲ ಘಟನೆ ಆದ್ಮೇಲೆ ಮಾಡಿರುವಂತದ್ದು ಇವೆಲ್ಲ ಸತ್ಯ. ಇದು ಅವರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಹನುಮಾನ್ ಧ್ವಜ ಬಿಚ್ಚಲೇಬೇಕು ಅಂತ ಇವರು ಪಣ ತೊಟ್ಟು ಗೌರಿಶಂಕರ ಕಲಾ ಟ್ರಸ್ಟ್ ಅವ್ರನ್ನ ಬಲವಂತಾಗೆ ಕಾನೂನು ಚೌಕಟ್ಟಲ್ಲಿ ಎದುರಿಸಿ ಅವರು ಮಾಡಿರುವಂತದ್ದು. ಇದು ಅವ್ರ ಕೈಲಿ ಬರೆಸ್ಕೊಂಡಿರುವಂತದ್ದು.